ಕೈಲಾಗದ ಶತ್ರುವಿನ ಕೊನೆಯ ಅಸ್ತ್ರವೇ ಅಪಪ್ರಚಾರ ಅಂತೆ. ಈ ಮಾತು ಈಗ ಪಾಕಿಸ್ತಾನದ ಕ್ರಿಕೆಟಿಗರಿಗೆ ಕರೆಕ್ಟಾಗಿ ಸೂಟ್ ಆಗ್ತಾ ಇದೆ. ಭಾರತದ ವಿರುದ್ಧ ಬಾಯ್ ಬಡ್ಕೊಳ್ಳೋಕೆ ಶುರು ಮಾಡಿದ್ದಾರೆ. ಮೊದಲೇ ಆರ್ಥಿಕತೆ ನೆಟ್ಟಗಿಲ್ಲ, ಭದ್ರತೆ ವಿಚಾರ ಅಂತೂ ಕೇಳಂಗೇ ಇಲ್ಲ. ಅವರ ದೇಶದ ಜನರನ್ನೇ ಕಾಪಾಡೋಕೆ ಆಗದೆ ಇರೋ ಸರ್ಕಾರ ಬೇರೆ ದೇಶದ ಕ್ರಿಕೆಟಿಗರಿಗೆ ಹೇಗೆ ತಾನೇ ಸೆಕ್ಯೂರಿಟಿ ಕೊಡುತ್ತೆ? ಚಾಂಪಿಯನ್ಸ್ ಟ್ರೋಫಿಗೆ ಭಾರತ ಪಾಕಿಸ್ತಾನಕ್ಕೆ ಕಾಲಿಡಲ್ಲ ಅಂತ ಕಡ್ಡಿ ತುಂಡು ಮಾಡಿದಂತೆ ಹೇಳಿದೆ. ಬಿಸಿಸಿಐನ ಇದೇ ದಿಟ್ಟ ನಿರ್ಧಾರ ಈಗ ಪಾಕ್ ಕ್ರಿಕೆಟರ್ಸ್ ಕಣ್ಣನ್ನ ಕೆಂಪಾಗಿಸಿದೆ. ನಾಲೆಗೆ ಹರಿಬಿಡೋಕೆ ಶುರು ಮಾಡಿದ್ದಾರೆ. ಅಷ್ಟಕ್ಕೂ ಪಾಕಿಸ್ತಾನ ಆಟಗಾರರ ಸಿಟ್ಟಿಗೆ ಅಸಲಿ ಕಾರಣ ಏನು? ಚಾಂಪಿಯನ್ಸ್ ಟ್ರೋಫಿ ಟೂರ್ನಿ ಪಾಕ್ ಪಾಲಿಗೆ ಅಗ್ನಿ ಪರೀಕ್ಷೆ ಆಯ್ತಾ? ಟೂರ್ನಿ ಕೈ ತಪ್ಪಿದ್ರೆ ಎಷ್ಟು ಕೋಟಿ ನಷ್ಟವಾಗುತ್ತೆ? ಈ ಬಗ್ಗೆ ಹೇಳ್ತೇನೆ. ನಾನು ಶಾಂತ. ನೀವು ಸುದ್ದಿ ಅನ್ನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. 2025ರಲ್ಲಿ ಚಾಂಪಿಯನ್ಸ್ ಟ್ರೋಫಿಗಾಗಿ ಒಟ್ಟು 8 ತಂಡಗಳು ಕಣಕ್ಕಿಳಿಯಲಿವೆ. ಭಾರತ, ಪಾಕಿಸ್ತಾನ, ಸೌತ್ ಆಫ್ರಿಕಾ, ನ್ಯೂಜಿಲೆಂಡ್, ಅಫ್ಘಾನಿಸ್ತಾನ, ಇಂಗ್ಲೆಂಡ್, ಬಾಂಗ್ಲಾದೇಶ ಹಾಗೆ ಆಸ್ಟ್ರೇಲಿಯಾ ತಂಡಗಳು ಫೈಟ್ ನಡೆಸಲಿವೆ. ಟೂರ್ನಿ ಆಯೋಜನೆಯ ಹಕ್ಕು ಪಾಕಿಸ್ತಾನ ಕ್ರಿಕೆಟ್ ಬೋರ್ಡ್ ಕೈಯಲ್ಲಿದೆ. 3 ಸ್ಟೇಡಿಯಂಗಳಲ್ಲಿ ಪಂದ್ಯಗಳನ್ನು ನಡೆಸೋಕೆ ಪಿಸಿಬಿ ಈಗಾಗಲೇ ಶೆಡ್ಯೂಲ್ ಕೂಡ ರೆಡಿ ಮಾಡಿಕೊಂಡು ಐಸಿಸಿ ಬಳಿ ಪರ್ಮಿಷನ್ ತಗೊಂಡಿದೆ. ಬಟ್ ಪಾಕಿಸ್ತಾನದಲ್ಲಿ ಮ್ಯಾಚ್ ನಡೀತಾ ಇರೋದ್ರಿಂದ ಭಾರತ ನಾವು ಪಂದ್ಯಕ್ಕಾಗಿ ಪಾಕಿಸ್ತಾನಕ್ಕೆ ಬರಲ್ಲ, ಹೈಬ್ರಿಡ್ ಮಾದರಿಯಲ್ಲಿ ಅಂದ್ರೆ ಬೇರೆ ದೇಶಗಳಲ್ಲಿ ನಮ್ಮ ಪಂದ್ಯಗಳನ್ನು ನಡೆಸಿ ಅಂತ ಡಿಮ್ಯಾಂಡ್ ಅನ್ನ ಇಟ್ಟಿದೆ. ಬಟ್ ಇದಕ್ಕೆ ಪಾಕಿಸ್ತಾನ ಸುತಾರಾಂ ಒಪ್ಪೋಕೆ ರೆಡಿ ಇಲ್ಲ. ಬಿಸಿಸಿಐ, ಐಸಿಸಿ ಹಾಗೆ ಪಿಸಿಬಿ ನಡುವೆ ಇದರ ವಿಚಾರವಾಗಿ ಹಗ್ಗ ಜಗ್ಗಾಟ ನಡೀತಾನೆ ಇದೆ. ಇದರ ನಡುವೆ ಪಾಕ್ ಕ್ರಿಕೆಟರ್ಸ್ ನಾಲಿಗೆಯನ್ನು ಹರಿಬಿಡ್ತಿದ್ದಾರೆ. ಬಿಸಿಸಿಐ ಬಳೆಗಳನ್ನ ಧರಿಸುವುದು ಉತ್ತಮ ಎಂದ ತನ್ವೀರ್. ಪಾಕಿಸ್ತಾನಕ್ಕೆ ತೆರಳೋಕೆ ನಿರಾಕರಿಸ್ತಾ ಇರುವಂತಹ ಭಾರತ ಐಸಿಸಿ ಮುಂದೆ ಹೈಬ್ರಿಡ್ ಮಾದರಿ ಪಂದ್ಯಗಳನ್ನು ನಡೆಸಬೇಕು ಅಂತ ಬೇಡಿಕೆಯನ್ನು ಇಟ್ಟಿದೆ. ಹೀಗಾಗಿ ಐಸಿಸಿ ಕೂಡ ಭಾರತದ ಪರವೇ ಬ್ಯಾಟ್ ಬೀಸಿದೆ. ಒಂದ್ ವೇಳೆ ನೀವು ಭಾರತದ ಪಂದ್ಯಗಳನ್ನ ಸ್ಥಳಾಂತರ ಮಾಡದೇ ಇದ್ರೆ ದಕ್ಷಿಣ ಆಫ್ರಿಕಾಕ್ಕೆ ಇಡೀ ಟೂರ್ನಿಯನ್ನೇ ಶಿಫ್ಟ್ ಮಾಡೋದಾಗಿ ವಾರ್ನಿಂಗ್ ಅನ್ನ ಕೊಟ್ಟಿದೆ. ಟೂರ್ನಿ ಆಯೋಜನೆ ರೈಟ್ಸ್ ಕಳೆದುಕೊಳ್ಳುವಂತ ಭೀತಿಯಲ್ಲಿರುವಂತಹ ಪಾಕಿಸ್ತಾನ ಅಲ್ಲಿನ ಆಟಗಾರರು ಭಾರತವನ್ನ ಟಾರ್ಗೆಟ್ ಮಾಡ್ತಿದ್ದಾರೆ. ಪಾಕಿಸ್ತಾನದ ಮಾಜಿ ಕ್ರಿಕೆಟಿಗ ತನ್ವೀರ್ ಅಹ್ಮದ್ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಬಿಸಿಸಿಐ ಬಳೆಗಳನ್ನು ಧರಿಸಿದ್ರೆ ಉತ್ತಮ ಅಂತ ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಬರ್ಕೊಂಡಿದ್ದಾರೆ. ಅಲ್ಲದೆ ಭಾರತೀಯ ಕ್ರಿಕೆಟ್ ಮಂಡಳಿಗೆ ಸುಳ್ಳುಗಾರ, ಕೊಳಕು, ದುಷ್ಟ, ಕನ್ಫ್ಯೂಷನ್ ಇರುವಂತಹ ನೀತಿಯಂತಹ ಆಕ್ಷೇಪಾರ್ಹ ಪದಗಳನ್ನು ಬಳಸಿದ್ದಾರೆ. ಬಿಸಿಸಿಐನ ನಂಬ ಬದಲು ಮೋಸ ಮಾಡದ ಕತ್ತೆನ ನಂಬಿದ್ರೆ ಬೆಸ್ಟ್ ಎಂದಿದ್ದಾರೆ. ಒಲಿಂಪಿಕ್ಸ್ ನಲ್ಲಿ ಒಟ್ಟುಗೂಡುವುದಾದರೆ ಕ್ರಿಕೆಟ್ನಲ್ಲಿ ಯಾಕಿಲ್ಲ? ಚಾಂಪಿಯನ್ಸ್ ಟ್ರೋಫಿ ವಿವಾದಕ್ಕೆ ಪಾಕಿಸ್ತಾನ ತಂಡದ ಮಾಜಿ ನಾಯಕ ಶಾಹಿದ್ ಅಫ್ರಿದಿ ಕೂಡ ಎಂಟ್ರಿ ಕೊಟ್ಟಿದ್ದಾರೆ. ತಮ್ಮ ಎಕ್ಸ್ ಖಾತೆಯಲ್ಲಿ ಬರ್ಕೊಂಡಿರುವಂತಹ ಅಫ್ರಿದಿ 1970ರ ನಂತರ ಪಾಕಿಸ್ತಾನ ದೊಡ್ಡ ಸವಾಲನ್ನ ಎದುರಿಸ್ತಾ ಇದೆ. ಕ್ರೀಡೆಗಾಗಿ ನಾವು ಭಿನ್ನಾಭಿಪ್ರಾಯಗಳನ್ನ ಮರೆತು ಒಂದಾಗೋ ಟೈಮ್ ಇದು. ಬೇರೆಯಾಗಿರುವಂತಹ 2 ರಾಷ್ಟ್ರಗಳು ಒಲಿಂಪಿಕ್ಸ್ಗಾಗಿ ಒಟ್ಟುಗೂಡಬಹುದು ಅನ್ನೋದಾದ್ರೆ ನಾವು ಕ್ರಿಕೆಟ್ಗಾಗಿ ಮತ್ತು ಚಾಂಪಿಯನ್ಸ್ ಟ್ರೋಫಿಗಾಗಿ ಯಾಕೆ ಅದನ್ನ ಮಾಡಬಾರದು ಅಂತ ಪ್ರಶ್ನಿಸಿದ್ದಾರೆ. ಹಾಗೆ ಕ್ರಿಕೆಟ್ನ ಮೇಲ್ವಿಚಾರಕರಾಗಿ ಅಹಂಕಾರಗಳನ್ನ ನಿಯಂತ್ರಣದಲ್ಲಿ ಇಟ್ಕೊಳ್ಬೇಕು, ಕ್ರಿಕೆಟ್ ಬೆಳವಣಿಗೆ ಮೇಲೆ ಗಮನವನ್ನ ಕೇಂದ್ರೀಕರಿಸಬೇಕು, ಇದು ನಿಮ್ಮ ಜವಾಬ್ದಾರಿಯಾಗಿದೆ. ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಪ್ರತಿಯೊಂದು ತಂಡವನ್ನ ನಮ್ಮ ರಾಷ್ಟ್ರದಲ್ಲಿ ನೋಡೋಕೆ ಬಯಸ್ತೇವೆ. ನಮ್ಮ ಆತಿಥ್ಯದ ಮೂಲಕ ನಿಮಗೆ ಮರೆಯಲಾಗದ ನೆನಪುಗಳನ್ನ ನೀಡ್ತೇವೆ ಅಂತ ನಾನು ಭಾವಿಸ್ತೇನೆ ಎಂದಿದ್ದಾರೆ. ಇದೆಲ್ಲಕ್ಕಿಂತ ಮುಖ್ಯವಾಗಿ ಕ್ರಿಕೆಟ್ನ ಮೇಲ್ವಿಚಾರಕರು ಅಂತ ಪರೋಕ್ಷವಾಗಿ ಬಿಸಿಸಿಐ ಹಾಗೆ ಜೈಶಾ ಅವರನ್ನ ಪ್ರಸ್ತಾಪ ಮಾಡಿದ್ದಾರೆ. ಅಂದ್ರೆ ಇಡೀ ವಿಶ್ವ ಕ್ರಿಕೆಟ್ ಅನ್ನ ಶ್ರೀಮಂತ ಸಂಸ್ಥೆ ಬಿಸಿಸಿಐ ನಿಯಂತ್ರಣ ಮಾಡ್ತಾ ಇದೆ. ಹೀಗಾಗಿ ಅಹಂಕಾರಗಳನ್ನ ಕಂಟ್ರೋಲ್ ಮಾಡಿಕೊಂಡು ಕ್ರಿಕೆಟ್ ಬೆಳವಣಿಗೆ ಮೇಲೆ ಗಮನವನ್ನ ಕೊಡಬೇಕು ಅಂತ ಅಫ್ರಿದಿ ಟಾಂಗ್ ಕೊಟ್ಟಿದ್ದಾರೆ. ಐಸಿಸಿ ಅಂಗಳದಲ್ಲಿ ಪಾಕಿಸ್ತಾನ್ ಚಾಂಪಿಯನ್ಸ್ ಟ್ರೋಫಿ ಚೆಂಡು. ಒಂದ್ ಕಡೆ ಭಾರತ ಪಾಕಿಸ್ತಾನಕ್ಕೆ ಕಾಲಿಡಲ್ಲ ಅಂತಿದೆ, ಇತ್ತ ಹೈಬ್ರಿಡ್ ಮಾದರಿ ಆಡಿಸದೇ ಇದ್ರೆ ಟೂರ್ನಿಯನ್ನೇ ಶಿಫ್ಟ್ ಮಾಡ್ತೀವಿ ಅಂತ ಐಸಿಸಿ ವಾರ್ನಿಂಗ್ ಕೊಡ್ತಾ ಇದೆ. ಇದೆಲ್ಲದರ ನಡುವೆ ಪಾಕಿಸ್ತಾನ ಚಾಂಪಿಯನ್ಸ್ ಟ್ರೋಫಿ ಆತಿಥ್ಯವನ್ನ ಕಸಿದುಕೊಂಡ್ರೆ ಟೂರ್ನಿಯಿಂದಲೇ ಹಿಂದೆ ಸರಿತೇವೆ, ಯಾವುದೇ ಪಂದ್ಯಾವಳಿಗಳಲ್ಲೂ ಕೂಡ ಇನ್ ಮುಂದೆ ಭಾರತ ಜೊತೆ ಆಡೋದಿಲ್ಲ ಅಂತ ಬ್ಲಾಕ್ ಮೇಲ್ ಮಾಡ್ತಿದ್ದಾರೆ. ಈ ಬಗ್ಗೆ ಪಾಕಿಸ್ತಾನ ಕ್ರಿಕೆಟ್ ಬೋರ್ಡ್ ಐಸಿಸಿಗೆ ಇಮೇಲ್ ಅನ್ನ ಕಳಿಸಿದ್ದು, ಅದರಲ್ಲಿ ಟೀಂ ಇಂಡಿಯಾವನ್ನ ಕಳಿಸದಿರೋಕೆ ಭಾರತೀಯ ಕ್ರಿಕೆಟ್ ನಿಯಂತ್ರಣ ಮಂಡಳಿಗೆ ಸ್ಪಷ್ಟ ಕಾರಣಗಳನ್ನ ನೀಡಬೇಕು ಅಂತ ಒತ್ತಾಯವನ್ನು ಮಾಡಿದೆ. ಹೀಗಾಗಿ ಐಸಿಸಿ ಎಲ್ಲಾ ತಂಡಗಳ ಜೊತೆಗೂ ಕೂಡ ನಿರಂತರವಾಗಿ ಮಾತುಕತೆಯನ್ನು ನಡೆಸ್ತಾ ಇದೆ. ಪಂದ್ಯಾವಳಿಯ ವೇಳಾಪಟ್ಟಿಯ ಬಗ್ಗೆ ಚರ್ಚೆ ನಡೆಸ್ತಾ ಇದೆ. ಅಂತಿಮವಾಗಿ ಯಾವ ನಿರ್ಧಾರ ಕೈಗೊಳ್ಳಬೇಕು ಅನ್ನೋ ಚೆಂಡು ಇದೀಗ ಐಸಿಸಿ ಅಂಗಳದಲ್ಲಿದೆ. 28 ವರ್ಷಗಳ ಬಳಿಕ ಐಸಿಸಿ ಟೂರ್ನಿ ಆಯೋಜನೆಗೆ ಸಿದ್ಧವಾಗಿರೋ ಪಾಕ್. ಅಸಲಿಗೆ ಪಾಕಿಸ್ತಾನ ಕ್ರಿಕೆಟ್ ಬೋರ್ಡ್ 28 ವರ್ಷಗಳ ಬಳಿಕ ಐಸಿಸಿ ಟೂರ್ನಿಗೆ ಆತಿಥ್ಯವನ್ನು ವಹಿಸೋಕೆ ಸಜ್ಜಾಗಿದೆ. 1996ರಲ್ಲಿ ಏಕದಿನ ವಿಶ್ವಕಪ್ಗೆ ಆತಿಥ್ಯ ವಹಿಸಿದಂತಹ ಪಾಕಿಸ್ತಾನ ಆ ಬಳಿಕ ಯಾವುದೇ ಐಸಿಸಿ ಟೂರ್ನಿಯನ್ನು ನಡೆಸಿಲ್ಲ. ಇದೀಗ 28 ವರ್ಷಗಳ ಬಳಿಕ ಸಿಕ್ಕಿರೋ ಅವಕಾಶ ಇದು ಕೂಡ ಕೈತಪ್ಪುವಂತ ಭೀತಿ ಎದುರಾಗಿದೆ. ಯಾಕಂದ್ರೆ ಪಾಕಿಸ್ತಾನದಲ್ಲಿ ಚಾಂಪಿಯನ್ಸ್ ಟ್ರೋಫಿ ನಡೆದರೆ ಭಾರತ ತಂಡ ಪಾಲ್ಗೊಳ್ಳೋದಿಲ್ಲ ಅಂತ ಬಿಸಿಸಿಐ ಹೇಳಿದೆ. ಒಂದ್ ವೇಳೆ ಟೀಂ ಇಂಡಿಯಾ ಟೂರ್ನಿಯಲ್ಲಿ ಭಾಗವಹಿಸಬೇಕು ಅಂದ್ರೆ ಹೈಬ್ರಿಡ್ ಮಾದರಿಯಲ್ಲಿ ಪಂದ್ಯಾವಳಿಗಳನ್ನು ಆಯೋಜಿಸಬೇಕಾಗುತ್ತೆ. ಅದರಂತೆ ಚಾಂಪಿಯನ್ಸ್ ಟ್ರೋಫಿ ಪಾಕ್ನಲ್ಲಿ ನಡೆದರೂ ಕೂಡ ಭಾರತದ ಪಂದ್ಯಗಳಿಗೆ ಶ್ರೀಲಂಕಾ ಅಥವಾ ಯುಎಇನಲ್ಲಿ ಆಡಿಸಬೇಕು. ಆದರೆ ಪಾಕಿಸ್ತಾನ ಕ್ರಿಕೆಟ್ ಮಂಡಳಿ ಮಾತ್ರ
ಹೈಬ್ರಿಡ್ ಮಾದರಿಯಲ್ಲಿ ಟೂರ್ನಿ ಆಯೋಜನೆ ಮಾಡೋಕ್ಕೆ ಸಿದ್ಧ ಇಲ್ಲ. ಹೀಗಾಗಿ ಇದೀಗ ಇಡೀ ಟೂರ್ನಿಯನ್ನ ಸೌತ್ ಆಫ್ರಿಕಾಗೆ ಶಿಫ್ಟ್ ಮಾಡುವ ಬಗ್ಗೆ ಐಸಿಸಿ ಚಿಂತನೆ ಮಾಡಿದೆ. ಐಸಿಸಿ ಪ್ಲಾನ್ ಬಿ ಯೋಜನೆ ಸಿದ್ಧ ಆಗ್ತಾ ಇದ್ದಂತೆ ಪಾಕ್ ಕ್ರಿಕೆಟಿಗರ ಬುಡಕ್ಕೆ ಬೆಂಕಿ ಬಿದ್ದಂತಾಗಿದೆ. ಹೀಗಾಗಿ ಬಾಯಿಗೆ ಬಂದಂತೆ ಮಾತಾಡೋಕೆ ಶುರು ಮಾಡಿದ್ದಾರೆ. ಇನ್ನು ಇಲ್ಲದ ದುಡ್ಡಲ್ಲಿ ಈಗಾಗಲೇ ಕ್ರೀಡಾಂಗಣಗಳನ್ನ ರಿನೋವೇಷನ್ ಮಾಡಿಸಿ ಚಾಂಪಿಯನ್ಸ್ ಟ್ರೋಫಿಗಾಗಿ ಕಾಯ್ತಾ ಇರುವಂತಹ ಪಾಕಿಸ್ತಾನ ಈಗ ಅಡಕತ್ತರಿಗೆ ಸಿಲುಕಿದೆ. ಇದಕ್ಕಾಗಿ ಈಗಾಗಲೇ 1800 ಕೋಟಿಗೂ ಹೆಚ್ಚು ಹಣವನ್ನ ಖರ್ಚು ಮಾಡಿದೆ. ಭಾರತವನ್ನ ಎದುರು ಹಾಕಿಕೊಂಡು ಟೂರ್ನಿ ಆಯೋಜಿಸೋದು ಪಾಕಿಸ್ತಾನಕ್ಕೆ ನಿಜಕ್ಕೂ ಕೂಡ ಕನಸಿನ ಮಾತು. ಹೀಗಾಗಿ ನಾಲೆಗೆ ಹರಿಬಿಡ್ತಾ ಇರುವಂತಹ ಆಟಗಾರರು ಮುಂದೇನು ಮಾಡಬೇಕು ಅನ್ನೋದನ್ನ ಯೋಚನೆ ಮಾಡಿದ್ರೆ ಒಳ್ಳೆಯದು. ನಮಸ್ಕಾರ.